ಸಿದ್ದರಾಮಯ್ಯರ ಕ್ಯಾಬಿನೆಟ್ನ ಅತಿ ಪ್ರಭಾವಿ ಮಂತ್ರಿ ಅಂತ ಕರೆಸಿಕೊಳ್ಳುವ ಜಮೀರ್ ಅಹ್ಮದ್ಗೆ ಈಗ ಭಯ ಶುರುವಾಯಿತ. ಸಚಿವ ಜಮೀರ್ ಅಹ್ಮದ್ಗೆ ಐತಿಹಾಸಿಕ ಭಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸಚಿವ ಜಮೀರ್ ಅಹ್ಮದ್ಗೆ ಐತಿಹಾಸಿಕ ಭಯ. ಈ ಹಿಂದೆ ಯಾವತ್ತೂ ಆಗದ ಭಯ ಈಗ ಶುರುವಾಗಿದೆ. ಜೆಡಿಎಸ್ ಪಕ್ಷ ಬಿಟ್ಟಾಗಲೂ ಕೂಡ ಈ ತರಹದೊಂದು ಪ್ಯಾನಿಕ್ ಆಗಿರಲಿಲ್ಲ. ಐಟಿ ರೇಡ್ ಆದಾಗಲೂ ಕೂಡ ಜಮೀರ್ ಈ ತರಹದೊಂದು ಭಯನೇ ಆಗಿರಲಿಲ್ಲ. ಜಮೀರ್ ಈಗ ಶುರುವಾಗಿದೆ ಗಡ ನಡುಗುವ ನಡುಕ. ಉಸ್ತುವಾರಿ ಸುರ್ಜೇವಾಲಾ ಕೊಟ್ಟ ಏಟಿಗೆ ಜಮೀರ್ಗೆ ಢವಡವ. ಸಚಿವ ಜಮೀರ್ ಅಹ್ಮದ್ಗೆ ಕಾಡ್ತಿರೋ ಭಯ ಯಾವುದು ಗೊತ್ತಾ? ಜಮೀರ್ ಅಹ್ಮದ್ ಖಾನ್ ಅವರು ಈ ಹಿಂದೆ ಅನೇಕ ಪೊಲಿಟಿಕಲ್ ಚಾಲೆಂಜ್ಗಳನ್ನು ಎದುರಿಸಿದ್ದಾರೆ. ಜೆಡಿಎಸ್ ಎನ್ನುವಂತಹ ಪಕ್ಷದಲ್ಲಿದ್ದ ಅತಿ ಭಯಾನಕ ನಾಯಕರುಗಳ ಪೈಕಿ ಜಮೀರ್ ಅಹ್ಮದ್ ಕೂಡ ಆ ಪಕ್ಷವನ್ನ ಬಿಟ್ಟು ಬಂದಾಗ ದಳಪತಿಯ ಮುಂದಿನ ಹೆಜ್ಜೆ ಎನ್ನುವಂತ ಯೋಚನೆ ಮಾಡಿ ಆದಂತಹ ಆತಂಕಕ್ಕೂ ಅತಿ ದೊಡ್ಡವಾದ ಆತಂಕ ಈಗ ಶುರುವಾಗಿದೆ. ಐಟಿ ರೇಡ್ ಆಯಿತು ಜಮೀರ್ ಅಹ್ಮದ್ ಮನೆಗೆ, ಇಡಿ ರೇಡ್ ಆಯಿತು ಜಮೀರ್ ಅಹ್ಮದ್ ಮನೆಗೆ. ಜಮೀರ್ ಅಹ್ಮದ್ ಕಟ್ಟಿಸಿದ್ದ ಬಂಗಲೆಯ ವಿರುದ್ಧ ಅತಿ ದೊಡ್ಡ ವಿವಾದಗಳು ಶುರುವಾಯಿತು. ಅದಾದ ನಂತರ ಜಮೀರ್ ಅವುಗಳನ್ನೆಲ್ಲವೂ ಕೂಡ ಹೂ ಕಿತ್ತು ಆ ಸವಾಲುಗಳನ್ನು ಎದುರಿಸಿ ಮುಂದೆ ಹೆಜ್ಜೆ ಇಟ್ಟರು. ಆದ್ರೆ ಈಗ ಶುರುವಾಗಿರೋ ಭಯ ಇದೆಯಲ್ಲ, ಜಮೀರ್ ಅಹ್ಮದ್ ಖಾನ್ ಎಸಿ ಹಾಕೊಂಡು ಕೂತ್ರು ಬೆವರ್ತಾರೆ, ಆ ತರಹದೊಂದು ಆತಂಕ ಇದು. ಹಾಗಾದ್ರೆ ಏನ್ ಶುರುವಾಗಿದೆ? ಸಚಿವ ಸ್ಥಾನ ಕಳೆದುಕೊಳ್ಳುವ ಭೀತಿ ಇದು ಜಮೀರಿಗೆ. ಮಂತ್ರಿಗಿರಿ ಯಾವಾಗ ಹೋಗುತ್ತೆ? ರಾತ್ರಿ ಮಲಗಿ ಬೆಳಿಗ್ಗೆ ಸುಪ್ರಭಾತಕ್ಕಿದ್ದಾಗ ನನಗೇನಾದ್ರೂ ಶಾಕ್ ಆಗಿದೆಯಾ? ಭಯಗೊಂಡಿರುವ ಜಮೀರ್ ಸುತ್ತಮುತ್ತ ತರಾವರಿ ಸುದ್ದಿಗಳು. ಕುಮಾರಸ್ವಾಮಿಯ ಜೊತೆ 1.5 ಗಂಟೆ ಚರ್ಚೆ ಎಂಬ ಸುದ್ದಿ ಇದೆ. ನಿಜವಾಗಿಯೂ ಎಚ್ಡಿಕೆ ಜೊತೆ ಚರ್ಚೆ ನಡೆಸಿದ್ರ ಜಮೀರ್ ಅಹ್ಮದ್ ಖಾನ್. ಇನ್ನೊಂದು ಕಡೆ ಸಚಿವ ಸ್ಥಾನ ತೆಗೆದ್ರೆ ತಾಕತ್ತು ತೋರಿಸ್ತೀನಿ ಅಂದ್ರ ಜಮೀರ್. ಹಾಗಾದ್ರೆ ಬೇರೆ ಪಕ್ಷ ಸೇರೋದಕ್ಕೆ ನಿರ್ಧಾರ ಮಾಡಿದ್ರ ಸಚಿವ ಜಮೀರ್ ಅಹ್ಮದ್ ಖಾನ್. ಜಮೀರ್ ಕೈ ಕೊಟ್ರೆ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ಓಟು ಸಿಗೋದಿಲ್ವಾ? ಜಮೀರ್ ಅಹ್ಮದ್ ಖಾನ್ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ 1.5 ಗಂಟೆ ಅತ್ಯಂತ ಮಹತ್ವದ ಸಭೆ ನಡೆಸಿದ್ದಾರೆ ಅನ್ನೋ ಗುಮಾನಿ. ಜೆಪಿ ನಗರದ ನಿವಾಸಕ್ಕೆ ಹೋದ್ರೋ, ಜೆಪಿ ಭವನಕ್ಕೆ ಹೋದ್ರೋ ಅನ್ನೋ ಚರ್ಚೆಗಳಾಗ್ತಾ ಇದೆ. ಎಸ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡೆಯೋಣ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಎಲ್ಲೋ ಒಂದು ಕಡೆ ಜಮೀರ್ ಅಹ್ಮದ್ ಖಾನ್ ಎಸಿ ಹಾಕೊಂಡು ಕೂತು ಕೂಡ ಬೆವರುವ ಸಂದರ್ಭ ಎದುರಾಯ್ತಾ ಅಂತ. ಒಂದು ಕಡೆ ಕುಮಾರಸ್ವಾಮಿಯನ್ನ ಭೇಟಿಯಾಗಿದ್ದಾರೆ, ಚರ್ಚೆ ನಡೆಸಿದ್ದಾರೆ ಅನ್ನೋ ಮಾತಿದೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಸಾಯಿಲ್ ಏನು ದಾವಣಗೆರೆ ವಿಚಾರವಾಗಿ ಈಗಾಗಲೇ ಇಬ್ಬರ ತಲೆದಂಡಾಗಿರೋದು, ಮೂರನೇ ವ್ಯಕ್ತಿಗೂ ಕೂಡ ತಲೆದಂಡ ಆಗುತ್ತೆ ಎಂಬ ಚರ್ಚೆ ಕೂಡ ಕಾಂಗ್ರೆಸ್ನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇರುತ್ತದೆ. ಯಾಕೆಂದ್ರೆ ಒಂದು ಟೈಮ್ ಸಿದ್ದರಾಮಯ್ಯ ಪರ ಇರುವಂತಹ ನಾಯಕರಾಗಿರ್ಬೋದು ಮತ್ತು ಅದರಲ್ಲೂ ಪ್ರಮುಖವಾಗಿ ಜಮೀರ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಕೂಡ ಕಾಂಗ್ರೆಸ್ ನಲ್ಲಿ ಗುಮಾನಿ ಇರುವಂತದ್ದು. ಇದರಿಂದಾಗಿ ಜಮೀರ್ ಅವ್ರಿಗೆ ಈ ಹಿಂದೆ ಎಂದು ಆಗದಂತ ಭಯ ಕಾಡ್ತಿದೆ ಎಂಬ ಪ್ರಶ್ನೆಯು ಕೂಡ ಮೂಡ್ತಾರೆ. ಪ್ರಮುಖವಾಗಿ ಅವ್ರ ಮೇಲೆ ಐಟಿ ರೈಡ್ ಆದಾಗಿ ಇರ್ಬೋದು, ಮತ್ತೆ ಏನೇ ಸಂದರ್ಭ ಬಂದ್ರೂ ಕೂಡ ಈ ರೀತಿಯಾದ ಆತಂಕ ಎಲ್ಲೂ ಕಾಣಿಸ್ತಾ ಇಲ್ಲ. ಈಗ ಸಚಿವ ಸ್ಥಾನ ಕಳೆದುಕೊಳ್ಳುವ ಆತಂಕ ಕಾಣ್ತಿದೆಯಾ ಎಂಬ ಪ್ರಶ್ನೆಯು ಕೂಡ ಈಗ ಮುನ್ನೆಲೆಗೆ ಬಂದಿರುವಂತದ್ದು. ಯಾಕೆಂದ್ರೆ ಸುರ್ಜೇವಾಲಾ ನೇರವಾಗಿ ಸಿದ್ದರಾಮಯ್ಯರಿಗೆ ಕರೆ ಮಾಡಿ ಅವರ ಸಚಿವ ಸ್ಥಾನದಿಂದ ಕೆಳಗಿಳಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಅದರಿಂದಲೇ ಜಮೀರ್ ಅವರು ಈ ರೀತಿಯಾದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂಬ ಪ್ರಶ್ನೆಗಳು ಮತ್ತೆ ಆತಂಕಗಳು ಕೂಡ ಕಾಡ್ತಾ ಇರೋದು. ಒಟ್ಟಿನಲ್ಲಿ ಏನೋ ಒಂದ್ ಕಡೆ ದಾವಣಗೆರೆ ವಿಚಾರದಲ್ಲಿ ಕಾಂಗ್ರೆಸ್ ಸಾಕಷ್ಟು ದಂಗಾಲ್ ಎದ್ದಿರುವಂತದ್ದು. ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ, ಮತ್ತೆ ಬೇರೆ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ದಾರೆ ಎಂಬ ನಿರ್ಧಾರ ಹೈಕಮಾಂಡ್ ದೂರು ಕೊಟ್ಟಿದ್ದಾರೆ. ಹೈಕಮಾಂಡ್ ನೇರವಾಗಿ ಈಗಾಗಲೇ ಅಬ್ದುಲ್ ಜಬ್ಬಾರ್ ಆಗಿರಬಹುದು ಮತ್ತೆ ಅದೇ ರೀತಿ ನಜೀರ್ ಅವ್ರನ್ನು ಕೂಡ ತಮ್ಮ ಸ್ಥಾನದಿಂದ ಕೈ ಬಿಟ್ಟಿರುವಂತದ್ದು. ಪ್ರಮುಖವಾಗಿ ಅಬ್ದುಲ್ ಜಬ್ಬಾರ್ ಅವರು ಪಕ್ಷದಿಂದಲೇ ಕೈ ಬಿಟ್ಟಿರುವಂತದ್ದು. ಎಲ್ಲೋ ಒಂದ್ ಕಡೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಈ ವಿಚಾರವಾಗಿ ಕೂಡ ಮುಸ್ಲಿಂ ಸಮುದಾಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಈಗ ಜಮೀರ್ ಅವರು ಕೂಡ ಟಾರ್ಗೆಟ್ ಆಗ್ತಿದ್ದಾರೆ. ಪ್ರಮುಖವಾಗಿ ಸಿದ್ದರಾಮಯ್ಯ ಜೊತೆ ಇರೋರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಎಂಬುದು ಕೂಡ ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತಿರುವಂತ ವಿಚಾರ. ಈ ಸಂದರ್ಭದಲ್ಲಿ ಕೂಡ ತಮ್ಮ ಸಚಿವ ಸ್ಥಾನ ಕಳೆದುಕೊಳ್ಳುವ ಆತಂಕ ಜಮೀರ್ ಅವರಿಗೆ ಕಾಣ್ತಿದೆ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ಪುನರಚನೆ ಆದ್ರೆ ಜಮೀರ್ ಅವರು ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾರೆ ಎಂಬ ಚರ್ಚೆ ಕೂಡ ಆರಂಭ ಆಗಿರುವಂತದ್ದು. ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಜೊತೆ ಟಚ್ ನಲ್ಲಿದ್ದಾರೆ, ಅಂದ್ರೆ ಕುಮಾರಸ್ವಾಮಿಯನ್ನು ಸಂಪರ್ಕ ಮಾಡಿದ್ದಾರೆ ಎಂಬ ಗುಮಾನಿಯು ಕೂಡ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. 1.5 ಗಂಟೆಗಳ ಕಾಲ ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿದ್ದಾರೆ. ಒಂದು ವೇಳೆ ಸಚಿವ ಸ್ಥಾನ ಏನಾದ್ರು ಕೈ ಬಿಟ್ರೆ ಕುಮಾರಸ್ವಾಮಿ ಜೊತೆ ಮತ್ತಷ್ಟು ಹತ್ತಿರವಾಗ್ತಾರೆ, ಮತ್ತೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಕೇಳುವ ಸಾಧ್ಯತೆಯೂ ಕೂಡ ಇದೆ ಎಂಬುದು ಕೂಡ ಚರ್ಚೆ ಆಗ್ತಿರೋದು. ಇನ್ನೊಂದ್ ಕಡೆ ನನ್ನ ಸಚಿವ ಸ್ಥಾನ ತೆಗೆದಿದ್ದೆ ಆದಲ್ಲಿ ನಾನೇನಂತೂ ತೋರಿಸ್ತೀನಿ ಅಂತ ಕೆಲ MLC ಗಳ ಜೊತೆಯೂ ಕೂಡ ಚರ್ಚೆ ಮಾಡಿದ್ದಾರೆ ಎಂಬುದು ಕೂಡ ಈಗ ಕಾಂಗ್ರೆಸ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಗುಮಾನಿ ಎದ್ದಿರೋದು. ಒಟ್ಟಲ್ಲಿ ಇವೆಲ್ಲವೂ ಸೂಚನೆ ನೋಡುತ್ತಾದ್ರೆ ಎಲ್ಲೋ ಒಂದ್ ಕಡೆ ಜಮೀರ್ ಅವ್ರನ್ನ ಸಚಿವ ಸ್ಥಾನದ ಕೆಳಗಿಳಿಸುವ ಆತಂಕ ಕಾಡ್ತಿದೆ. ಒಂದು ವೇಳೆ ಸಚಿವ ಸ್ಥಾನದಿಂದ ಕೆಳಗಿಳಿಸಿದೆ ಆದ್ರೆ ಬೇರೆ ಪಕ್ಷದಲ್ಲಿ ಸೇರುವ ಕೂಡ ಈಗಾಗಲೇ ಚರ್ಚೆ ಮಾತುಕತೆ ಕೂಡ ಆರಂಭ ಆಗಿದೆ. ಅದೇ ನಿಟ್ಟಿನಲ್ಲಿ ಕೂಡ ಕುಮಾರಸ್ವಾಮಿ ಜೊತೆ 1.5 ಗಂಟೆ ಕಾಲ ಚರ್ಚೆ ಮಾಡಿದ್ದಾರೆ ಎಂಬುದು ಕೂಡ ಚರ್ಚೆ ಆಗ್ತಾ ಇರೋದು. ಸ್ಟೈಲ್
ಮಾರುತಿ, ವೆರಿ ಇಂಟ್ರೆಸ್ಟಿಂಗು. ಅಗ್ನಿಸ್ಪರ್ಶ ಆಗದೆ ಎಲ್ಲೂ ಕೂಡ ಧೂಮ ಕಾಣಿಸಿಕೊಳ್ಳೋದಿಲ್ಲ. ಈ ಹಿಂದೆ ನಿಮಗೆ ನೆನಪಿರಬಹುದು, 2023 ಮೊದಲು ಕಾಂಗ್ರೆಸ್ನಲ್ಲಿ ಸಿಎಂ ಇಬ್ರಾಹಿಂ MLC ಆಗಿದ್ರು. ಅದಾದ ನಂತರ ಅಸಮಾಧಾನದಿಂದ ಅಲ್ಲಿಂದ ಬಿಟ್ಟರು. ಅದಾದ ನಂತರ ನೇರವಾಗಿ ಹೋಗಿದ್ದು JDS-ಗೆ. ಅಲ್ಲವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಲಾಯಿತು. ಸೊ ಅದೇ ತರಹದ ಒಂದು ಗಾಳ ಈಗ ದಳಪತಿಗಳು ಜಮೀರ್ ಅಹಮದ್ ಖಾನ್ ಮೇಲೆ ಪ್ರಯೋಗ ಆಗುತ್ತೋ ಏನೋ ಅನ್ನುವಂತಹದ್ದು. ಎಸ್, ಇಲ್ಲಿ ದಳಪತಿಗಳು ಕೂಡ ಮುಸ್ಲಿಂ ಸಮುದಾಯದವರನ್ನ ಸೆಳೆಯುವ ಪ್ರಯತ್ನ ಮಾಡ್ತಾ ಇರೋದು. ಅಂದ್ರೆ JDS ಅವರಿಗೆ ಮುಸ್ಲಿಂ ಅವರಿಗೆ JDS 4% ಮೀಸಲಾತಿ ಕೊಟ್ಟಿದ್ದು, ಮತ್ತೆ ದೇವೇಗೌಡರು CM ಆಗಿದ್ದಾಗೆ ಮೀಸಲಾತಿಯನ್ನ ನಾವು ಕೊಟ್ಟಿರುವಂತದ್ದು. ನಾವ್ ಯಾವತ್ತೂ ಕೂಡ ಮುಸ್ಲಿಂ ವಿರೋಧಿ ಅಲ್ಲ ಎಂಬುದು ಹಿಂದಿನಲ್ಲೂ ಕೂಡ ಹೇಳ್ಕೊ ಬರ್ತಾ ಇರೋದು ಕುಮಾರಸ್ವಾಮಿ. ಅದರಿಂದಾಗಿ ಏನು ಕಾಂಗ್ರೆಸ್ ನಲ್ಲಿ ಈಗ ಮುಸ್ಲಿಮರ ವಿರುದ್ಧ ಕ್ರಮಗಳಾಗ್ತಿದೆ, ಅವ್ರನ್ನೆಲ್ಲರನ್ನು ಕೂಡ ಕರೆಸಿ ಮಾತುಕತೆ ನಡೆಸುವ ಇರಾದೆ ಕೂಡ ಕುಮಾರಸ್ವಾಮಿಗೆ ಇರುವಂತದ್ದು. ಪ್ರಮುಖವಾಗಿ ಮುಂದಿನ ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ತಮ್ಮ ಸ್ಥಾನವನ್ನೇ ಗಟ್ಟಿ ಮಾಡ್ಕೊಳ್ಬೇಕು, ಮತ್ತು ಒಂದು ವೇಳೆ ಮುಸ್ಲಿಂ ಒಕ್ಕಲಿಗ ಒಂದಾಗಿದ್ದೇ ಆದಲ್ಲಿ ಅವ್ರಿಗೆ ಮತ್ತಷ್ಟು ಸೀಟ್ ಬರುವ ಸಾಧ್ಯತೆ ಇರುವಂತದ್ದು. ಅದರಿಂದ ಈ ಎಲ್ಲಾ ಲೆಕ್ಕಾಚಾರದಲ್ಲೂ ಮೇಲೂ ಕೂಡ ಕುಮಾರಸ್ವಾಮಿಯವರು ಮುಸ್ಲಿಮರನ್ನ ತಮ್ಮತ್ತ ಸೆಳೆಯುವ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ನೀವ್ ಹೇಳಿದಾಗ ಇಬ್ರಾಹಿಂ ಏನು ಕಾಂಗ್ರೆಸ್ ಅವ್ರಿಗೆ ನೇರವಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನೇ ಕೊಟ್ಟಿದ್ರು. ಇದೆಲ್ಲ ಒಂದ್ ಕಡೆ ಒಟ್ಟಿನಲ್ಲಿ ಈ ಜಮೀರ್ ವಿಚಾರದಲ್ಲೂ ಕೂಡ ಅದೇ ಆಗುವ ಸಾಧ್ಯತೆ. ಯಾಕಂದ್ರೆ ಈ ಹಿಂದೆಲೂ ಕೂಡ JDS ನಲ್ಲೇ ಜಮೀರ್ ಇದ್ದವರು ಕೆಲವೊಂದು ಭಿನ್ನಾಭಿಪ್ರಾಯ, ಮತ್ತು ಸಿದ್ದರಾಮಯ್ಯ ಅವರು ಏನು JDS ತೊರೆದ ನಂತರ ಅವ್ರ ಜೊತೆಯಲ್ಲೇ ಕಾಂಗ್ರೆಸ್ಗೆ ಬಂದು ಸೇರ್ಕೊಂಡವರು. ಅದರಿಂದಾಗಿ ಈಗ ಅದು ಪಕ್ಷ ವಿರೋಧಿ ಚಟುವಟಿಕೆ ಆಧಾರದ ಮೇಲೆ ಮತ್ತು ಒಂದು ವೇಳೆ ಹೈಕಮಾಂಡ್ ಈ ರೀತಿ ಕ್ರಮಗಳನ್ನ ಕೈಗೊಂಡಿದ್ದೆ ಆದ್ರೆ, ಅಂದ್ರೆ ಸಚಿವ ಸ್ಥಾನದಿಂದ ಕೈಗೆಳಿಸಿದ್ದೆ ಆದ್ರೆ JDS ಜೊತೆ ಹೋಗ್ತಾರಾ ಇಲ್ವಾ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿದೆ. ಯಾಕೆಂದ್ರೆ ಅವ್ರು ಸಿದ್ದರಾಮಯ್ಯ ಕಟ್ಟ ಅಭಿಮಾನಿ, ಮತ್ತೆ ಸಿದ್ದರಾಮಯ್ಯ ಜೊತೆ ಆಪ್ತರಾಗಿರೋದ್ರಿಂದ ಹೋಗ್ತಾರಾ ಇಲ್ವಾ ಗೊತ್ತಿಲ್ಲ. ಬಟ್ JDS ಜೊತೆ ಸಂಪರ್ಕ ಹೊಂದಿದ್ದಾರೆ. ಈಗಾಗಲೇ ಚರ್ಚೆ ಕೂಡ ಒಂದು ಸುತ್ತಿನ ಮಾತುಕತೆ ನಡೆದಿದೆ ಎಂಬುದು ಕೂಡ ಚರ್ಚೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಪಡೆದುಕೊಳ್ಳುತ್ತೆ, ಹೈಕಮಾಂಡ್ ಸಚಿವ ಸ್ಥಾನದಿಂದ ಕೆಳಗಿಳಿಸುತ್ತಾರೋ, ಜಮೀರ್ ಅವರು JDS ಕಡೆ ಹೋಗ್ತಾರ ಎಂಬುದು ಕೂಡ ಕಾದು ನೋಡ್ಬೇಕು ಅಂತ ಇಲ್ಲ. ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.